ಬಹುತೇಕ ಜೀವನದಲ್ಲಿ ಇದರ ಲಾಭ ನನಗನ್ನಿಸ್ತದ. ಜಗತ್ತು ತುಂಬ ತಿರುಗಾಡಿ ಹಾಡಿದೆವು, ಜಗತ್ತು ತುಂಬ ತಿರುಗಾಡಿ ಜ್ಞಾನ ಪ್ರಬೋಧನೆ ಮಾಡಿಕೊಂಡು ಬಂದೆವು. ಆದ್ರೆ ನನಗನ್ನಿಸ್ತದ ಬಹುತೇಕ ಯಾವ ಊರಾಗ ಯಾವ ತಾಲೂಕದಾಗ ಯಾವ ಜಿಲ್ಲಾದಾಗ ಎಷ್ಟು ಜನ ಬದಲಾಗ್ಯದ ಗೊತ್ತಿಲ್ಲ. ನಾ ಆತ್ಮಸಾಕ್ಷಿಯಾಗಿ ಹೇಳಬೇಕಂದ್ರೆ ಇವತ್ತು ನಾವು ಹೇಳುವಂಥ ಪ್ರವಚನ ಕಾರ್ಯಕ್ರಮದಲ್ಲಿ ಈ ತುಂಗುಳು ಕ್ಷೇತ್ರದೊಳಗೆ ತಾವೆಲ್ಲ ಬದಲಾಗಿರಿ ಅಂತ ಅನ್ನಿಸ್ತದೆ. ಬದಲಂದ್ರೇನು? ಭಗವಂತನ ನಾಮ ಸ್ಮರಣೆ, ಗುಣಗಾನ, ಗುರು ಸೇವಾ, ಗುರು ಚಿಂತನ ತಾವು ಇಲ್ಲಿವರೆಗೆ ಮಾಡಿಕೊಂಡು ಬಂದಿರಿ. ಇಷ್ಟೇ ಅದ. ಇದಕ್ಕಿಂತ ಜೀವನದೊಳಗೆ ಗುರುವಿನ ನಾಮಕ್ಕಿಂತ ಜಗತ್ತದೊಳಗೆ ಮಿಗಿಲಾದು ಯಾವುದೂ ಇಲ್ಲ. ಹರಪೂಜೆ ಗುರು ಸೇವೆ ವರಪುಣ್ಯ ಇಲ್ಲದೆ ಬರೆಯದೆ ಸುಖ ಬಯಸಿದರೆ ದೊರಕುವುದುಂಟೆ ಆತ್ಮ. ಗುರು ಸೇವೆ ಸಿಗುವುದು ದುರ್ಲಭ, ಸಿಕ್ಕಿದು ಅದು ನಮಗೆ ಬಹುಲಾಭ. ಗುರು ಮಧುಗುಣ ಮಹಾರಾಜರು ಒಂದು ಪದ್ಯ ಮಾಡಿದರು. ಗುರು ಅಲಿಬೇಕಾದರೆ ಬಲು ಹೈರಾಣ, ಶಿಷ್ಯನಲ್ಲಿ ಬೇಕೋ ತ್ರಾಣ. ಗುರು ಅಲಿಬೇಕಾದರೆ ಬಲು ಹೈರಾಣ, ಶಿಷ್ಯನಲ್ಲಿ ಬೇಕೋ ತ್ರಾಣ. ಎಷ್ಟು ಸುಂದರದಲ್ರಿ, ಎಷ್ಟು ಸುಂದರದಲ್ಲ. ಗುರು ಒಲಿಬೇಕಾದರೆ ಬಲು ಹೈರಾಣ, ಶಿಷ್ಯನಲ್ಲಿ ಬೇಕೋ ತ್ರಾಣ. ಗುರು ಒಮ್ಮ ಒಲತಂದ್ರೆ ಅವ ನಿನಗೇನು ಕೊಡ್ತಾನ, ನಿನಗೆ ಎಷ್ಟು ವಜ್ಜೆ ಹೊರಸ್ತಾನ ಅನ್ನೋದು ಗುರುತಿಲ್ಲ. ಖರೆ ಹಿಡ್ಕೊಂತ ತಾಕತ್ತು ನಿನ್ನಲ್ಲಿ ಇರಲಿಲ್ಲ ಅಂದ್ರೆ ಅವ ಕೊಟ್ಟನು ವೇಸ್ಟ್ ಅಲ್ಲ. ಇವಾಗ ಒಬ್ಬರ ಮನೆಗೆ ಹಾಲಿಗೆ ಹೋಗಿರಿ, ಹೋದಾಗ ಒಂದು ಮಿಳ್ಳಿ ಒಯ್ದರಿ. ಮಿಳ್ಳಿ ಅವ್ರು ಏನೋ ಪ್ರೀತಿಗಾಗಿ ಅವರು ತುಂಬ ಹಾಕಿ ಕೊಟ್ಟಾರ ನಿಮಗೆ. ಅವು ಕೊಡುವಂಥ ಭಾವನೆ ಆ ಪ್ರೀತಿಗಾಗಿ. ಮತ್ತು ತರು ಎಳೆದಾಗ ದಾರ್ಯಾಗ ಚೆಲ್ಕೋತಂದ್ರಿ ಅಂದ್ರೆ ಅವ್ರು ಕೊಟ್ಟವ್ರಿಗಾರ ಏನು ಲಾಭ, ತೊಗೊಂಡವ್ರಿಗಾರ ಏನು ಲಾಭ. ಹಾಗೇನೆ ಗುರು ಒಲಿಬೇಕಾದರೆ ಬಲು ಹೈರಾಣ, ಶಿಷ್ಯನಲ್ಲಿ ಬೇಕು ತ್ರಾಣ. ಗುರು ಕೂಡ ಅದಾನ, ಅದು ಹಿಡ್ಕೊಂತ ತಾಕತ್ತು ನಿನ್ನಲ್ಲಿ ತಂದ್ರೆ ನೀವು ಗುರು ಶಿಷ್ಯರು ಜಗದಾಗ ಅಮರಾದ್ರೆ ಅಂತ ತಿಳ್ಕೋಬೇಕು. ಜಗತ್ತದೊಳಗೆ ಹಂಗಿದ್ದವ್ರೆ ಜಗತ್ತದೊಳಗೆ ಅಮರವಾಗಿ ಉಳಿದ್ರಿ ಈ ಭಾರತ ಭೂಮಿ ಮೇಲೆ. ಲಚ್ಚಾಣ ಸಿದ್ಧಲಿಂಗ, ಅವನ ಶಿಷ್ಯ ಎಲ್ಲ ಲಿಂಗ. ಗುರು ಸೋಮಲಿಂಗ, ಅವನ ಶಿಷ್ಯ ಅಮ್ಮುಗ ಸಿದ್ಧ ಮಾಲಿಂಗರಾಯ, ಅವನ ಗುರು ಬೀರದೇವರ. ಗುರು ಗೋವಿಂದ ಭಟ್ರು, ಅವರ ಶಿಷ್ಯ ಶಿಶಿನಾಳ ಶರೀಫ್ ಸಾಹೇಬರು. ಗುಡ್ಡದ ಮಾಂತನವರು, ಅವರ ಶಿಷ್ಯ ಮಡಿವಾಳಪ್ಪನವರು. ಇವರೆಲ್ಲ ಹೆಂಗೆ ಉಳಿದ್ರಿ? ಗುರು ಕೊಡೋಂಥ ತಾಕತ್ತಿತ್ತು, ಶಿಷ್ಯಾಗ ತಗೊಳ್ಳೋ ತಾಕತ್ತಿತ್ತು. ಅಂದ ಕೂಡಲೇ ಜಗತ್ತದೊಳಗೆ ಇವರು ದೊಡ್ಡ ಮಹಾತ್ಮರು, ಶರಣರಂತ ಇವರಿಗೆ ಕರ್ಕೊಂಡು ಬಂದರು. ಮನುಷ್ಯಗ ಗುರುಕೃಪ ಹೆಂಗಿರ್ತದಂದ್ರೆ ನೀ ಏನೇ ಮಾಡು, ಹೊಲ ಗಳಿಸು, ಮನೆ ಗಳಿಸು, ರೊಕ್ಕ ಗಳಿಸು, ಇದನ್ನು ಗಳಿಸಬೇಕಾದ್ರೆ ಬಿಡು. ಆದರೆ ಜೀವನದಲ್ಲಿ ಕಾಲಕ್ಕೆ ಗುರುವಿನ ಮಾಡಿಕೊಂಡು ಜೀವನದೊಳಗೆ ನೀ ಮುಕ್ತನಾಗ.
ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಮುಕ್ತಿ ಅಂತ ಗವಾಯಿಗಳು ಹಾಡಿದ್ರಲ್ಲ ಮೊನ್ನೆ. ನಗರೋ ರದಿಕಂ ಅಹಂ ಬ್ರಹ್ಮಾಜ್ಞೆ. ಅಹಂ ಬ್ರಹ್ಮಾಜ್ಞೆ ಅಂದ್ರೇನು? ಎಲೆ ಮಾನವ, ನೀನು ಜೀವನದಲ್ಲಿ ನಿನಗೆ ಗುರುವಿನ ಬಿಟ್ಟರೆ ಸದ್ಗತಿನೇ ಇಲ್ಲ ಅಂತ ಭಾಳ ಚಲೋ ಹೇಳ್ಕೊಂಡು ಬಂದಾರ. ಗುರು ದೀಕ್ಷೆ, ಗುರುವಿನ ಹಸ್ತಾಮೃತ ನಿನ್ನ ತಲೆ ಮೇಲೆ ಎಲ್ಲಿವರೆಗೆ ಇರುವುದಿಲ್ಲವೋ ಅಲ್ಲಿವರೆಗೆ ನಿನಗೆ ಮುಕ್ತಿಯಾಗಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮನುಷ್ಯ ಗುರುಗಳು ಹಂತ್ಯಕ್ಕೆ ಹೋದನಂತ. ಅವಾಗ ಗುರುಗಳು ಇವನ ಹಿಡಿದು ಹಿಂಗೆ ಬಿಡಬಾರ್ದಂತೇಳಿ ಕೊಳ್ಳಾಗ ಲಿಂಗ ಕಟ್ಟಿ ದೀಕ್ಷೆ ಮಾಡಿದ್ರು. ಅವಾಗ ಮನೆಗೆ ಬರೋದ್ರಾಗ ಇವ ಕೊಳ್ಳಾಗ ಇಟ್ಟು ದಮ್ಮ ಕಾಣಿಸ್ತು. ಹೆಣ್ತಿ ಅಂದಳು, ಅದೇನು ಹಾಯ್ಕೊಂಬಂದಿಯಾ ಅಂದಳು. ಅವಾಗ ಅವ ಅಂದ, ಆ ಮಠಕ್ಕೆ ಹೋಗಿದ್ಯಾ, ಅದು ಗುರು ಆ ಸಾಧು ಬಿಡಲಿಲ್ಲ, ಕೊಳ್ಳಾಗ ತಲೆ ಮೇಲೆ ಹಸ್ತ ಇಟ್ಟು ಕೊಳ್ಳಾಗ ಏನೋ ಕಟ್ಟ್ಯಾ ನೋಡಿದ್ದು ಅಂದ. ಅವಾಗ ಆಕೆ ಅಂದಳು, ಇದು ನಮ್ಗೆ ಆಗಿ ಬರೋಂಗಿಲ್ಲ, ಇದು ಒಯ್ದು ಒಗದು ಬಾ ಅಲ್ಲೇ ಸಾಧನ ಮಾಡ್ದಾಗ ಅಂದಳು. ಒಯ್ದು ಸಾಧನ ಮಾಡ್ದಾಗ ಒಗದು ಬಾ. ಇವ ಅಂದ, ಸಾಧುನ ಬಲ್ಲಿ ಹೋದ. ನಮಸ್ಕಾರ ರೀ ಸಾಧುರಿ ಅಂದ. ನಮಸ್ಕಾರ ಹೇಳ್ತಮ್ಮ ಅಂದ. ಇದು ಏನು ನಾನು ಕೊಳ್ಳಾಗ ಕಟ್ಟಿರಲ್ಲ, ನಾನು ಹೆಣ್ತಿ ಬೈಲಕತ್ತಾಳ, ನೀವು ಕಟ್ಟಿದ್ದು ನೀವು ಬಿಚ್ಕೋರಿ ಅಂದ. ನೀವು ಬಿಚ್ಕೋರಿ ಅಂದ. ಅವಾಗ ಗುರುಗಳು ಹೇಳಿದ್ರು, ತಮ್ಮ ಒಮ್ಮ ಕಟ್ಟಿದ್ದು ಮತ್ತೊಮ್ಮೆ ಬಿಚ್ಕೋಲಕ್ಕೆ ಬರೋದಿಲ್ಲ ತಮ್ಮ, ಅದು ಯಾಕೆ ಕಟ್ಟಿ ನಿನಗಂದ್ರೆ ಜೀವನದೊಳಗೆ ನೀ ಇದರಿಂದ ಮುಕ್ತನಾಗಲಿ ಅಂತ ಕಟ್ಟೀನಿ, ಇದರಿಂದ ನೀ ಮುಕ್ತನಾಗಲಿ ಅಂತ ಕಟ್ಟೀನಿ. ಅವಾಗ ಅವ ಅಂದ, ಮುಕ್ತ ಮಾಡೋದು ಒತ್ತಟ್ಟಿರಲಿ, ನಾನು ಹೇಳ್ತಿ ನನಗೆ ಏನು ಮಾಡ್ತಾಳೆ ನನಗೆ ಗೊತ್ತಿಲ್ಲ, ಮೊದಲು ಬಿಚ್ಕೋಯ್ದು ಅಂತ. ಮುಕ್ತ ಮಾಡೋದು ಒತ್ತಟ್ಟಿರಲಿ, ನಾನು ಹೇಳ್ತಿದ್ದು ಕಟ್ಕೊಂಡು ಹೋದ ಸಂಬಂಧ ಈಗ ಬೈದು ಕಳಿಸ್ಯಾಳ, ಒಯ್ದು ಕೊಟ್ಟು ಬಾ ಅಂತ. ಆಕಾಶ ಮಾತು ನೀ ಬಿಚ್ಕೋಲಾರ್ದೆ ಕಟ್ಟಿದೆ ಅಂದ್ರೆ ನಾನು ಹೇಳ್ತೀನಿ ನನಗೆ ಏನು ಮಾಡ್ತಾಳೆ ಗೊತ್ತಿಲ್ಲ, ಬಿಚ್ಕೋ ಅಂದ. ಆದರೂ ಗುರುಗಳದೊಂದು ನೇಮದ, ಒಮ್ಮ ದೀಕ್ಷೆ ಕೊಳ್ಳಾಗ ಕಟ್ಟಿ ದೀಕ್ಷೆ ಕೊಟ್ರಂದ್ರೆ ಮತ್ತೊಮ್ಮೆ ಹೊಳಿ ತೊಗೋಕೆ ಬರಂಗಿಲ್ಲದು. ಅವಾಗ ಗುರುಗಳಂದ್ರೆ ನನ್ನ ತೊಗೋಕ್ಕಾಗೋದಿಲ್ಲ, ನೀ ಹೋಗ ಕಡೆ ಅಂತೇಳಿ ಬೆದರಿಸಿದ್ರು. ಇವ ಅಳ್ಕೋತ ಮಠದಂದು ಹೊರಗೆ ಬಂದು ಇನ್ನು ಹ್ಯಾಂಗೆ ಮಾಡೋದು ಅನ್ಕೋತ ಅಳ್ಕೋತ ದಾರಿಗೆ ಹೊಂಟು ಬರ್ತಿದ್ದ. ದಾರಿಗೆ ಎಲ್ಲರಿ ಬಿಚ್ಚಿ ಹೋಗೋದು ಹೋಯ್ತು ನಡೀತದ ಅನ್ಕೋತ ಹೊಂಟಿದ್ದ. ಮುಂದೆ ಬರ್ಕೋತ ಒಂದು ಹಾದಿ ದಂಡಿಗೆ ಒಂದು ಒಣ ಬನ್ನಿ ಗಿಡ ಒಣಗಿತ್ತು, ದೊಡ್ಡ ಬನ್ನಿ ಗಿಡ ಅದು ಒಣಗಿತ್ತು. ಅವ ಅಂದ, ಅಲ್ಲಿ ಒಗೆದು ಬೇಡ, ಇದೇ ಬನ್ನಿ ಗಿಡಕ್ಕೆ ಅದನ್ನು ಕಟ್ಟಿ ಹೋಗಿಬಿಟ್ರಂತ ವಿಚಾರ ಮಾಡ್ದ. ಕೊಳ್ಳನ್ನು ಲಿಂಗ ಬಿಚ್ಕೊಂಡು ಅದು ಅನಮಾತ ಅರಿವ್ಯಾಗ ಕಟ್ಕೊಂಡಿದ್ದಲ್ಲ ಅದನ್ನು, ಅದು ಅನಮಾತ ಗಿಡಕ್ಕೆ ಕಟ್ಟಿ ಇನ್ನು ಹೋಗ್ಬೇಕತ್ತಿದ್ದ. ಇವ ಏನು ತನ್ನ ಕೊಳ್ಳನ್ನು ಲಿಂಗ ಒಣಗಿದ ಬನ್ನಿ ಗಿಡ ಕಟ್ಟದ, ಬನ್ನಿ ಗಿಡದ ಮುಗುಳು ಚಿಗುತ್ತು ನಿತ್ತು ಬಿಡುತ್ತಂತ ನೋಡ್ರಿ. ಬನ್ನಿ ಗಿಡ ಚಿಗುತ್ತು ನಿತ್ತು ಬಿಡುತ್ತಂತ. ಅಂದವ ನೋಡಿ, ಗಿಡ ಒಣಗ್ಯಾದತ್ತೇಳಿ ನಾ ಇದಕ್ಕೆ ಕಟ್ಟಿದ್ರೆ ಗಿಡನೇ ಸಿಗುತ್ತದಂದ್ರೆ ಅಕಸ್ಮಾತ್ ಇದನ್ನು ಕೊಳ್ಳಾಗ ಇದನ್ನು ನಾ ಕಟ್ಕೊಂಡಂದ್ರೆ ನಾ ಏನಾದರೂ ಆಗಬಹುದಲ್ಲಂತ ಅವಾಗ ಪರಿಜ್ಞಾನ ಬತ್ತು. ಮುಂದೆ ಅದು ಕಟ್ಟಿದ್ದ ಗುರುಗಳಿಗೆ ಹೋಗಿ ಹೇಳ್ದ, ಗುರುಗಳೇ ಇದು ಹಿಂಗೈತಂದ. ಮಗನ ಬನ್ನಿ ಗಿಡಕ್ಕೆ ಕಟ್ಟಿ ಅದು ಬನ್ನಿ ಗಿಡಕ್ಕೆ ಆಯ್ತು, ನಿಂದ್ಯಾನಿಲ್ಲ ನಡಿ ಆ ಕಡೆ ಅಂತ. ನಿಂದ್ಯಾನಿಲ್ಲ ನಡಿ ಅಂದ. ಇಲ್ಲ ಗುರುಗಳೇ ನಾನು ಮತ್ತೊಮ್ಮೆ ಕಟ್ಟಿರಿ ಅಂದ. ಮಗನ ಅದೇ ತೊಗೊಂಡು ಬಾ ಎಲ್ಲೇ ಅದಂದ, ಅಲ್ಲೇ ಕಟ್ಟಿನಂದ. ಅದು ಬಿಚ್ಕೊಂಡು ಬಾ ಈ ಕಡೆ ಅಂದರು. ಮತ್ತೆ ಬಿಚ್ಕೊಂಡು ಬಂದು ಮತ್ತೆ ಹೊಳ್ಳಿ ಗುರುಗಳು ಅವನು ಕೊಳ್ಳಾಗ ಕಟ್ಟದ್ರಂತ. ಇಷ್ಟು ಹೇಳೋ ತಾತ್ಪರ್ಯ ಏನಂದ್ರೆ, ಜೀವನದೊಳಗೆ ಗುರುವಿನ ಕೃಪಾ ಆಯಿತು ಅಂದ್ರೆ ಮನುಷ್ಯಾಗ ಏನೆಲ್ಲ ಸಿಗಬಹುದು, ಏನೆಲ್ಲ ಸಾಧಿಸಬಹುದು. ಇಷ್ಟು ಜೀವನದೊಳಗೆ ತಿಳ್ಕೊಂಡು ನೀವು ಬದುಕುವುದದ. ಅದಕ್ಕಾಗಿ ಈ ಸತ್ಸಂಗ ಸೇವೆಯನ್ನು ನಮ್ಮವರು ಯಾವತ್ತೂ ಇವತ್ತಲ್ಲ ಅವತ್ತಲ್ಲ ಆ ದಿನ ಅಲ್ಲ ಈ ದಿನ ಅಲ್ಲ ಯಾವಾಗಲೂ ಹಿಡ್ಕೊಂಡು ಈ ಸತ್ಸಂಗ ಶರಣ ಸಂಪ್ರದಾಯ ನಮ್ಮ ಭಾರತ ದೇಶದೊಳಗೆ ಇತಿಹಾಸದೊಳಗೆ ಇದನ್ನು ಬೆಳ್ಕೊಂಡು ಬಂತು. ನೀವು ಕೂಡ್ಕೊಂಡು ಬಹುತೇಕ ಇದನ್ನು ಮಾಡ್ಕೊಂಡು ಹೋದೆವು ಅಂದ್ರೆ ನಮ್ಮದು ಜನ್ಮ ಕಲ್ಯಾಣ, ಹೇಳ್ದವ್ರದ್ದು ಜನ್ಮ ಕಲ್ಯಾಣ, ಕೇಳಿದವ್ರದ್ದು ಜನ್ಮ ಕಲ್ಯಾಣ.
ನೋಡ್ರಿ ನಮ್ಮ ಭಾರತ ದೇಶದೊಳಗೆ ಎಂತೆಂಥ ಸಂತ ಮಾಂತರು ಇದಕ್ಕೆಲ್ಲ ಪ್ರಮಾಣ ವಚನ ಕೊಟ್ಟು ಹೇಳಿದ್ರು. ಕಬೀರದಾಸರು, ಸಂತ ತುಕಾರಾಮ ಮಹಾರಾಜರು, ಸಿದ್ದೇಶ್ವರ ಅಪ್ಪಗಳು, ನಮ್ಮ ಶ್ರೀಶೈಲ ಜಗದ್ಗುರುಗಳು ಪದೇ ಪದೇ ಉಪದೇಶ ಮಾಡಿದ್ರು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ತಿಳ್ಕೊಂಡು ಜಗದಾದಿ ಜಗದ್ಗುರುಗಳು ಅವಾಗೇ ಇದನ್ನು ಉಪದೇಶ ಮಾಡಿಕೊಂಡು ಹೋದರು. ಅಂಥ ಗುರುಗಳ ಮಾತನ್ನು ಆಲಿಸಿಕೊಂಡು ನಮ್ಮ ಭಾರತ ದೇಶದೊಳಗೆ ಆ ಸಂಸ್ಕೃತಿ, ಆ ಪದ್ಧತಿ, ಆ ನಡವಳಿ ಇನ್ನೂವರೆಗೆ ಬಂದದಂದ್ರೆ ನಾವು ಧನ್ಯರು, ನಾವು ಧನ್ಯರು. ಹೊರಗಿನ ದೇಶದ ಜನ 55 ದೇಶ ಅದಾವ ವಿಶ್ವದೊಳಗೆ. ಎಟ್ಟದವ್ರಿ? 55 ಅದಾವ. 55 ದೇಶದ ಜನ ಇದು ಒಂದು ನಮ್ಮ ದೇಶ ಬಿಟ್ಟರೆ ಇನ್ನೇಟು ಉಳಿದು ರೀ 54 ದೇಶ. ಅದಕ್ಕೆ ನಮ್ಮ ಮಹಾರಾಜರು ಒಂದು ಪದ್ಯ ಮಾಡಿದ್ರು. ಭಕ್ತ್ಯಾಗ ಮುಂದರ್ತು ಭಾರತ ದೇಶ, 55 ದೇಶ ಅವಪರಾಸ, ಎಲ್ಲದರೊಳಗ ಅನಸೋತು ಪಾಸ ಪುಣ್ಯ ಭೂಮಿ ಅಂದರ ಇದಕ್ಕ, ಕರಿತೆಲಿ ಮಾನವ ಮನುಷ್ಯ ಮ್ಯಾಗ ಹೋಗಿ ಬಂದ ಚಂದ್ರಲೋಕ ತನಕ. ಭಾಳ ಒಳ್ಳೆಯ ಪದ್ಯ. ಋಷಿ ಮುನಿಗಳು ಇಲ್ಲಿ ಮಾಡಿ ಪ್ರವಾಸ, ದೇವದೈತ್ಯರದೈತು ಇಲ್ಲೇ ವಾಸ, ಸತ್ಯ ಶರಣರು ತಿಳಿಸಿಕೊಟ್ರು ಜನಕ, ನಾವು ನೀವು ಒಂದಿನ ಹೋಗೋದು ಮೋಕ್ಷಕ್ಕೆ. ಭಾಳ ಒಳ್ಳೆಯ ಪದ್ಯ ಬರೆದರು. ಬಹುತೇಕ 54 ದೇಶದ ಜನ, ಬ್ಯಾರೆ ದೇಶದವರು ನಮ್ಮ ಭಾರತ ದೇಶಕ್ಕೆ ಬರಬೇಕಾದ್ರೆ ನಮ್ಮ ಭಾರತ ದೇಶದ ಬೌಂಡ್ರಿ ಎಲ್ಲಿ ಹತ್ತದಲ್ಲ ಅಲ್ಲಿ ಅವರ ಭೂಮಿ ಒಳಗೆ ತಮ್ಮ ಕಾಲನ್ನು ಕಳೆದ ಮೊದಲು ನಮ್ಮ ಭಾರತ ದೇಶಕ್ಕೆ ಮುಟ್ಟಿ, ಈ ಮಣ್ಣಿಗೆ ಮುಟ್ಟಿ ನಮಸ್ಕಾರ ಮಾಡಿ ಒಳಗೆ ಕಾಲಿಡ್ತಾರಂತ. ಒಬ್ಬರು ಕೇಳಿದ್ರಂತೆ ಯಾರೋ, ಹೇ ಪುಣ್ಯಾತ್ಮರೇ, ನಿಮ್ಮ ದೇಶ ಬಿಟ್ಟು ಭಾರತ ದೇಶಕ್ಕೆ ಬರುವ ಹೇಳಿದಾಗ ಮತ್ತು ಮೊದಲು ಪ್ರಥಮದಲ್ಲಿ ಬಂದು ಈ ಭಾರತ ದೇಶದ ಮಣ್ಣಿಗೆ ನಮಸ್ಕಾರ ಮಾಡಿ ಒಳಗೆ ಕಾಲಿಡ್ತೀರಿ ಯಾಕಂತ ಕೇಳಿದ್ರಂತ. ಅವಾಗ ಅವರು ಉತ್ತರ ಕೊಟ್ರಂತ. ಏನಂತ? ಭಾರತ ದೇಶ ಭಗವಂತನ ಮನೆ, ಭಾರತ ದೇಶ ಭಗವಂತನ ಮನೆ, ಶರಣರು ಸಂತರು ಸಾಧು ಸತ್ಪುರುಷರು ಶಿವಯೋಗಿಗಳು ಸದ್ಗುರುಗಳು ಜನಸಿ ಬಂದಿರತಕ್ಕಂಥ ವಿಶ್ವದೊಳಗದು ಯಾವಾದರೆ ಇದ್ರೆ ಅದು ನಮ್ಮ ಭಾರತ ದೇಶ ಅಂತ ಹೇಳಿದ್ರಂತ. ಭಾರತ ದೇಶ. ಅದಕ್ಕಾಗಿ ಇದು ದೇವಾಲಯ ಅಂತ ತಿಳ್ಕೊಂಡೆ ಅದಕ್ಕೆ ಮುಟ್ಟಿ ನಮಸ್ಕಾರ ಮಾಡಿ ನಾವು ಕಾಲಿಡ್ತೇವೆ. ಮುಟ್ಟಿ ನಮಸ್ಕಾರ ಮಾಡಿ ಕಾಲಿಡ್ತೇವೆ. ಇದು ನಮ್ಮ ಮಣ್ಣಿನ ಗುಣಧರ್ಮ, ನಮ್ಮ ಮಣ್ಣಿನ ಶಕ್ತಿ. ನಮ್ಮ ಮಣ್ಣಿಗಾಗಿ ಎಷ್ಟೋ ಮಂದಿ ಯೋಧರು ಎಷ್ಟೋ ಮಂದಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದರು. ಅಂಥ ಒಂದು ಮಣ್ಣಿನೊಳಗೆ ಹುಟ್ಟಿ ಯಾರು ಗುರ್ತದೇನೋ? ಸ್ವಾಮಿ ವಿವೇಕಾನಂದರು. ತಮಗೆಲ್ಲ ಗುರ್ತದ. ಒಮ್ಮ ಅಮೇರಿಕಕ್ಕೆ ಚಿಕಾಗೋಳ ಸಮ್ಮೇಳನದೊಳಗೆ ಸ್ವಾಮಿ ವಿವೇಕಾನಂದಗೂ ಕರೆಸಿರಂತ. ಅಂದರೆ ಎಲ್ಲ ದೇಶದ ಒಬ್ಬೊಬ್ರಿಗೆ ಕರೆಸಿರಂತ. ಅದರಾಗ ನಮ್ಮ ಭಾರತ ದೇಶದೊಳಗೆ ನಮ್ಮ ಸ್ವಾಮಿ ವಿವೇಕಾನಂದರು ಹೋಗಿದ್ರಂತ. ಹೋಗಾನ ಆ ಕಡೆ ಎಲ್ಲ ಬೇರೆ ಬೇರೆ ದೇಶದ ಮಂದಿ ಹಾಯ್ಪಾಯಿ ಮಂದಿ ದುಡ್ಡು ಗಳಿಸಿದವರು ಎಂತಿಂಥ ಬಟ್ಟೆ ಉಡುಗೆ ತೊಡುಗೆ ಉಟ್ಕೊಂಡು ಬಂದು ಸ್ಟೇಜ್ ಮೇಲೆ ಕೂತಿರಂತ. ಇವರು ನಮ್ಮ ಸ್ವಾಮಿ ವಿವೇಕಾನಂದರು ಭಾಳ ಸಿಂಪಲ್, ನಮ್ಮ ಸಿದ್ದೇಶ್ವರ ಅಪ್ಪಗಳು ಇದ್ರಲ್ಲ ಹಂಗೆ ಅವನು ಸಾದಾ ಸೀದಾ ಮನುಷ್ಯ ಹೋಗಿ ಕೂತಂತ. ಇದ್ಯಾವುದು ಬಂದದ ಭಾರತ ದೇಶದ ಹುಚ್ಚು ಸಾಧು ಅಂದ್ರಂತವ್ರು. ಭಾರತ ದೇಶದ ಹುಚ್ಚು ಸಾಧು ಬಂದದ. ಅವಾಗ ಎಲ್ಲ ದೇಶದ ಗ್ರಂಥ ತರಿಸಿದ್ರಂತ. ನಮ್ಮ ಭಾರತ ದೇಶದ ಗ್ರಂಥನು ಸ್ವಾಮಿ ವಿವೇಕಾನಂದ ಒಯ್ದಿದ್ದ. ನಮ್ಮ ಭಾರತ ದೇಶದ ಗ್ರಂಥ ಯಾವದ್ರಿ? ಭಗವದ್ಗೀತಾ. ನಮ್ಮ ಭಾರತ ದೇಶದ ಗ್ರಂಥ ಭಗವದ್ಗೀತಾ. ಆ ಭಗವದ್ಗೀತಾ ತಗೊಂಡು ಇವನು ಹೋಗಿದ್ದ. ಎಲ್ಲ 55 ದೇಶದ ಸ್ವಾಮಿಗಳನ್ನು ಬ್ರಹ್ಮ ವೇದಿಕೆ ಮೇಲೆ ಕೂಡಿಸಿರು. 55 ದೇಶದ ಗ್ರಂಥಗಳನ್ನು ಒಂದೊಂದು ದೇಶದ ಒಂದೊಂದು ಗ್ರಂಥ ತರಿಸಿ ಮಾರಿ ಮುಂದಿಟ್ಟಿದ್ರು. ಎಲ್ಲ ದೇಶದ ಗ್ರಂಥ ಮ್ಯಾಲಿಟ್ಟಿರು. ನಮ್ಮ ಭಾರತ ದೇಶದ ಗ್ರಂಥ ಭಗವದ್ಗೀತಾ ಎಲ್ಲದರ ತೆಳಗಿಟ್ಟಿರು. ಅವಾಗ ಮಗಲಾಗಿದ್ದವ್ರು ಇಂಥವ್ರು ಇರ್ತಾರಲ್ಲ, ಇಂಥವ್ರೆಲ್ಲ ಕೇಳಕತ್ರಂತ ಬೇರೆ ದೇಶದವರು ನಮ್ಮ ಸ್ವಾಮಿ ವಿವೇಕಾನಂದಾಗ. ಪುಣ್ಯಾತ್ಮ, ನಿನ್ನ ಗ್ರಂಥ ನಿನ್ನ ದೇಶದ ಗ್ರಂಥ ಬುಡಕ್ಕೆ ಒತ್ತ್ಯಾರ, ಎಲ್ಲ ದೇಶದ ಗ್ರಂಥ ಮ್ಯಾಲಿಟ್ಟಾರ, ನಿನಗೆ ಸಿಟ್ಟು ಬರಲ್ಲಾಗ್ಯದನು? ನಿನಗೆ ಸಿಟ್ಟು ಬರಲ್ಲಾಗ್ಯದ?
ಅಲ್ಲ ನಿನಗೆ ಶೌರ್ಯ ಬರಲಾಗ್ಯದ ಹೆಂಗಂತ ಕೇಳಿದ್ರಂತ. ಅವಾಗ ಸ್ವಾಮಿ ವಿವೇಕಾನಂದರು ಹೇಳಿದ್ರಂತ, ನನಗೆ ಯಾಕೆ ಸಿಟ್ಟು ಬರಬೇಕಪ್ಪ, ನನಗೆ ಯಾಕೆ ಸಿಟ್ಟು ಬರಬೇಕು, ಹೆಂಗೆ ನೀ ಒಟ್ಟ ಸಿಟ್ಟಿಗೆ ಬರಲ್ಲ, ನನಗೆ ಯಾಕೆ ಸಿಟ್ಟು ಬರ್ಬೇಕಂತ ಕೇಳ್ತೀಯ. ಅಲ್ಲಪ್ಪ ಎಲ್ಲರಿಗಿಂತ ನಿನ್ನ ಗ್ರಂಥ ಬುಡುಕಿಟ್ಟಾರ, ಒಂದು ಚೂರಲ್ಲಿ ಸಿಟ್ಟು ಬೇಕಿಲ್ಲ. ನನಗೆ ಯಾಕೆ ಸಿಟ್ಟು ಬರ್ತದಪ್ಪ, ನನಗೆ ಖುಷಿ ಆಗ್ಯದ, ನನ್ನ ಸಂತೋಷ ಆಗ್ಯದ, ಉಂಡೊಟ್ಟು ಹಾಲು ಕೊಡದೊಟ್ಟು ಸಂತೋಷ ಆಗ್ಯದ ಅಂದ. ಹ್ಯಾಂಗಂತ ಬೇರೆ ದೇಶದವರು ಮಗಲ ಕೂತವ್ರಿಗೆ ಕೇಳಿದ್ರು, ಅಪ್ಪ ಇಡೀ 55 ದೇಶದ ಗ್ರಂಥ, ನನ್ನ ಗ್ರಂಥಿನ ಮ್ಯಾಲ 54 ದೇಶದ ಗ್ರಂಥ, 54 ಗ್ರಂಥ ಕೂತಾವ, 54 ದೇಶದ ಗ್ರಂಥ ಹೊರುವಂಥ ತಾಕತ್ತು ನನ್ನ ಭಾರತ ದೇಶದ ಗ್ರಂಥ ಭಗವದ್ಗೀತಕ್ಕಾದಂದ್ರೆ ನಾ ಯಾಕೆ ಸಿಟ್ಟಿಗೆ ಬರಬೇಕು, ನಾ ಯಾಕೆ ಸಿಟ್ಟಿಗೆ ಬರಬೇಕು, ನಾ ಯಾಕೆ ಸಿಟ್ಟಿಗೆ ಬರಬೇಕು. ಹಿಂಗೆ ಇಂಥ ಗುಣ ನಮ್ಮ ಭಾರತ ದೇಶದವ್ರ ಬಳಿ ಅದ. ಇದಕ್ಕೆ ನಮ್ಮದು ಭಾರತ ದೇಶ ಭಗವಂತನ ಮನೆ, ಭಗವಂತನ ದೇವಾಲಯ. ಇಷ್ಟೆಲ್ಲ ಆದ ಬಳಿಕ ಅವಾಗ ಭಾಷಣ ನಡೀತು. ಎಲ್ಲರೂ ತಮ್ಮ ತಮ್ಮ ದೇಶದವ್ರಿಗೆ ಎಲ್ಲರಿಗೆ ಆ ಕಡೆ ಮೊದಲು ಕೊಟ್ಟರು. ನಮ್ಮ ಭಾರತ ದೇಶದ ಪುಣ್ಯಾತ್ಮ ಸ್ವಾಮಿ ವಿವೇಕಾನಂದ ಹಳಿ ಬಟ್ಟೆ ಉಟ್ಕೊಂಡು ಸುಮ್ಮ ಕೂತಿದ, ಇದೇನು ಬಿಡು ಅಂಥೇಳಿ ಅವ್ರು ಹಿಂಗೆ ಕೇರ್ಲೆಸ್ ಮಾಡಿ ಎಲ್ಲರೂ 54 ದೇಶದ ಸ್ವಾಮಿಗಳು ಮಾತಾಡಿದ ಬಳಿಕ ನಮ್ಮ ಭಾರತ ದೇಶದ ಸ್ವಾಮಿ ವಿವೇಕಾನಂದಗೆ ಲಾಸ್ಟ್ಗೆ 1 ನಿಮಿಷ ಟೈಮ್ ಉಳ್ದೈತಿ, ನೀಟ್ ಮಾತಾಡಿಬಿಡು ಅಂತ ಮಾಹಿಂಗೆ ಕೊಟ್ಟರು. ಸ್ವಾಮಿ ವಿವೇಕಾನಂದ ಕೈಯಾಗ ಮಾಯಿ ಕೆಡ್ದ. 54 ದೇಶದ ಸ್ವಾಮಿಗಳು ಎಲ್ಲ ದಿಕ್ಕೆ ಬದಲಾಗಿತ್ತಂತ. 54 ದೇಶದ ಸ್ವಾಮಿಗಳು ದಿಕ್ಕೆ ಬದಲಾಗಿತ್ತು. ಆವಾಗ ಅವ ಭಾಷಣ ಮುಗಿಸಿ ಸ್ಟೇಜ್ ಇಳಿದು ತೆಳಗೆ ಬರಾಗ ಒಬ್ಬಾಕಿ ಹೆಣ್ಮಗಳು ಬಂದಳಂತ. ಯಪ್ಪ ನಂದೊಂದು ಮಾತದ ನಡೆಸ್ಕೊಡ್ತೀಯನು? ನಡೆಸ್ಕೊಡ್ತೀನಿ ಹೇಳಮ್ಮ ಅಂದ. ಏನಿಲ್ಲ, ನಂದು ನಿನ್ನ ಮ್ಯಾಲ ಮನಸ್ಸಾಗ್ಯದ, ನೀ ನನ್ನ ಸಂಗಟ ಭೋಗ ಮಾಡಬೇಕು, ನಿನ್ನಂಥ ಮಗ ಹಡಿಬೇಕು ಅನ್ನೋದು ನಂದೊಂದು ಆಸೆ ಆಗ್ಯದ, ಈಡೇರಿಸ್ತೀನಂತ ಕೇಳಿದ್ರಂತ. ಅವಾಗ ಸ್ವಾಮಿ ವಿವೇಕಾನಂದರು ಉತ್ತರ ಕೊಟ್ರಂತ, ಹೇ ತಾಯಿ, ಅಲ್ಲಿದು ನಿನ್ನ ಕೆಲಸ. ಪರಸ್ತ್ರೀಯರು ಎಲ್ಲ ನಮ್ಮ ದೇಶದವ್ರಂತಲ್ಲ, ನಿಮ್ಮ ದೇಶದವ್ರು ಇರಲಿ, ಪರದೇಶದವ್ರು ಇರಲಿ, ಯಾರೇ ಇರಲಿ, ಒಟ್ಟ ಹೆಣ್ಣು ಮಕ್ಕಳಂದ್ರೆ ನನ್ನ ತಾಯಿ ಸಮಾನವ. ಇಂಥ ಮಾತು ನೀ ತಪ್ಪಿ ಆಡಬೇಡ. ಯಾವಾಗ ನೀ ನನ್ನ ಸಂಗಟ ಭೋಗ ಕೂಡಿ ನನ್ನಂಥ ಮಗ ಹಡಿಬೇಕಂತ ನಿನಗೆ ಆಸೆ ಆಗ್ಯದಂದ್ರೆ, ನನ್ನ ಸಂಗಟ ಭೋಗ ಕೂಡಿ ನೀವು 9 ತಿಂಗಳು ಹೊತ್ತು ಮುಂದೆ ಹಡಿಬೇಕಾದ್ರೆ ಎಷ್ಟೋ ದಿನ ಎಷ್ಟೋ ವರ್ಷ ಹೋತ ತಾಯಿ, ನಾನೇ ನಿನ್ನ ಮಗ ಅಂತೇಳಿ ತಿಳ್ಕೊಂಡು ಬಿಡುವಲ್ಲ, ಇದಕ್ಕಿಂತಲೂ ಮತ್ತೊಂದು ಯಾವ್ದದ, ನಾನೇ ನಿನ್ನ ಮಗ ಅಂತ ತಿಳ್ಕೊಂಡು ಬಿಡು. ಇಂಥ ಭಾವ ಬರಬೇಕಾದ್ರೆ ಭಾಳ ಜನರಲ್ಲಿ ಬರಲ್ಲ. ಅಂಥ ಮಹಾತ್ಮರಲ್ಲಿ ಅಂಥ ಭಾವ ಬತ್ತನನ ಇಡೀ ನಮ್ಮ ಭಾರತ ದೇಶ ಬಂಗಾರ ದೇಶ ಆಗ್ಯದ. ಅದಕ್ಕಾಗಿ ಹರಪೂಜೆ ಗುರು ಸೇವೆ ವರಪುಣ್ಯ ಯಾಕೆ ಮಾಡ್ಬೇಕಂದ್ರೆ, ನಮ್ಮ ದೇಶದ ಬೆಳ್ಳಿ ಬಂಗಾರ ಕೊಚ್ಕೊಂಡು ಎಷ್ಟೋ ದೇಶದವರು ಒಯ್ದರು, ಎಷ್ಟೋ ನಮ್ಮ ದೇಶಕ್ಕೆ ಅನ್ಯಾಯ ಅತ್ಯಾಚಾರ ಮಾಡಿದ್ರು ಕೂಡ ನಮ್ಮ ಭಾರತ ದೇಶದವರು ಅವರು ದ್ರೋಹ ಬಗೋಕೋತೆ ಹೊಂಟಾರ, ಅವರು ವಿಷ ಎರ್ಕೋತೆ ಹೊಂಟಾರ, ನಮ್ಮ ದೇಶದವ್ರು ಹಾಲು ಎರ್ಕೋತೆ ಹೊಂಟಾರ. ಅದು ಎಲ್ಲಿವರೆಗೆ ಮಾಡ್ಕೋತ ಹೊಂಟಾರ ನೋಡು, ಆ ಭಗವಂತ ನಮ್ಮ ಭಾರತ ದೇಶ ಎಲ್ಲ ಬಂದು ಹತ್ತಿರ ಇಡೀ ಆ ಬೌಂಡ್ರಿ ಕಟ್ಲಿಕ್ಕೆ ಬಂಗಾರದೇ ಕಟ್ಟಬೇಕು, ಅಂಥ ಶಕ್ತಿ ಸಾಮರ್ಥ್ಯ ಆ ಭಗವಂತ ನಮಗೆ ಕೊಟ್ಕೋತೆ ಹೊಂಟ. ಇಂಥ ನಮ್ಮ ಭಾರತ ದೇಶ, ಭಾರತ ಭೂಮಿ, ಇಂಥದ್ರೊಳಗೆ ನಾವು ಹುಟ್ಟಿ ಅಂಥ ಮಹಾತ್ಮರದು ಯಾಕೆ ಹೇಳಿದೆ ನಿಮಗಂತ ಕೇಳಿದ್ರೆ, ಅಂತಿಂಥ ಮಹಾತ್ಮರು ಹರಪೂಜೆ ಗುರು ಸೇವೆ ಮಾಡಿದ್ರ ಜೊತೆಗೇನೆ ವರಪುಣ್ಯ ಅಂತಕ್ಕಂಥದ್ದನ್ನು ಅವರು ಪಡ್ಕೊಂಡ್ರು. ಹಂಗೆ ಇವತ್ತು ನಾವು ಜೀವನದಲ್ಲಿ ಇದು ಕೊನೆಯ ಪ್ರವಚನ ಕಾರ್ಯಕ್ರಮದಲ್ಲಿ ವರಪುಣ್ಯ ಹರಪೂಜೆ ಗುರು ಸೇವೆ ಹೆಂಗೆ ಮಾಡಬೇಕನ್ನೋದು ತಮಗೆ ಎಲ್ಲ ತಿಳಿಸಿಕೊಟ್ಟಿದ್ದೆವು. ವರಪುಣ್ಯ ಮಾಡಬೇಕಾದ್ರೆ ಏನು ಕಾರಣ, ಏನು ಮಾಡಿದ್ರೆ ವರಪುಣ್ಯ ದೊರೀತದಂತಕ್ಕಂಥದ್ದನ್ನು ಕೂಡ ಇಲ್ಲಿವರೆಗೆ ಆ ಪ್ರವಚನ ಮುಖಾಂತರ ತಮಗೆಲ್ಲರಿಗೆ ತಿಳಿಸ್ಕೊಂಡು ಬಂದದ. ಹಿಂಗೆ ಜೀವನದಲ್ಲಿ ಹರಪೂಜೆ ಗುರು ಸೇವೆ ಮಾಡ್ಕೊಂಡು ಹೋದೆವು ಅಂದ್ರೆ ವರಪುಣ್ಯ ಅಂತಕ್ಕಂಥದ್ದನ್ನು ನಮಗೆ ಸಿಗ್ತದೆ. ವರಪುಣ್ಯ ಅಂತಕ್ಕಂಥ ಸಿಕ್ತು ಅಂದರೆ ಈ
ಮಾಯಾ ಪ್ರಪಂಚ ಭವಬಂಧನ ನೀಗೆ ಹೋಗ್ಲಿಕ್ಕೆ ಆ ಶಕ್ತಿ ಸಾಮರ್ಥ್ಯ ನಮಗೆ ದಾಡಿಸ್ತಾನಂತಕ್ಕಂಥದ್ದನ್ನು ತಾವೆಲ್ಲ ತಿಳ್ಕೊಂಡು ಹೋಗುವಂಥ ಮಾತದ. ಅದಕ್ಕಾಗಿ ಗವಾಯಿಗಳು ಒಂದು ಪದ್ಯ ಹಾಡವ್ರದಾರ. ತದನಂತರದಲ್ಲಿ ಮತ್ತು ಸನ್ಮಾನ ಕಾರ್ಯಕ್ರಮ ಮತ್ತು ಇನ್ನೊಂದು 10-15 ನಿಮಿಷ ವಿಷಯ ಅದ. ಅದನ್ನು ಮುಗಿಸ್ಕೊಂಡು ನಾವು ನೀವು ಕೂಡ್ಕೊಂಡು ಗಣಪತಿ ಬಪ್ಪು ಮಾರಿಗೆ ಅನ್ಕೊತ ಮೆರವಣಿಗೆ ಮಾಡ್ಕೊಂಡು ಬಿಟ್ಟು ಬಿಡುವುದದ. ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ, ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ, ಬರಿದ ಸುಖ ಭೋಗವನು ದೊರಕುವುದುಂಟಾಪ, ಬರಿದ ಸುಖವು ಭೋಗ ದೊರಕುವುದುಂಟಾಪ, ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ, ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ. ಹಣವಿದ್ದಾಗಲೇ ಭಕ್ತಿಯು, ಜ್ಞಾನವಿದ್ದಾಗಲೇ ಸೇವೆಯು, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡಿಯಾತ್ಮ, ಗುಣವಿದ್ದಾಗಲೇ ಮುಕ್ತಿ ಪಡಿಯಾತ್ಮ, ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ. ನರ ಪಾಪ ಪುಣ್ಯವದು ನರರ ಸರಗಿಲಿ ಹಾಕಿ, ಗುರು ಮಹಂತಲಿಂಗನತ ಮರೆಯಾಗುತ್ತಿರುವನು, ಗುರು ಮಹಂತಲಿಂಗತ ಮರೆಯಾಗುತ್ತಿರುವನು, ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ, ಹರ ಪೂಜೆ ಗುರು ಸೇವೆ, ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ. ಶಿವ ಸಾಂಬ ಜಯ ನಮ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಭಾಳ ಅದ್ಭುತವಾಗಿ ಹಾಡಿದ್ರು ಗವಾಯಿಗಳು. ಹರ ಪೂಜೆ ಗುರು ಸೇವೆ ವರಪುಣ್ಯ ಇಲ್ಲದೆ ಬರೆಯದೆ ಸುಖ ಬಯಸಿದರೆ ದೊರಕುವುದುಂಟೆ ಆತ್ಮ ಅಂತಕ್ಕಂಥ ವಿಷಯದ ಮೇಲೆ 7 ದಿವಸಗಳ ಪರ್ಯಂತರವಾಗಿ ಪ್ರವಚನವನ್ನು ಸಾಗಿಕೊಂಡು ಬತ್ತು. ವರಪುಣ್ಯ ಅಂದರೆ ಏನು, ಎಲ್ಲಿ ಸಿಗ್ತದೆ, ಹೆಂಗೆ ಸಿಗ್ತದೆ ಅನ್ನುವಂಥ ವಿಚಾರವನ್ನು ತಮಗೆಲ್ಲರಿಗೂ ದಿನನಿತ್ಯ ನಾವು ಉಣಬಡಿಸಿಕೊಂಡು ಬಂದೆವು. ಜೀವನದಲ್ಲಿ ಪುಣ್ಯ ಸಿಗಬೇಕಾದ್ರೆ ದೇವರಿಗೆ 100 ಕಾಯಿ ಹೊಡೆದ್ರೆ ಸಿಗಲ್ಲ, ದೇವರಿಗೆ 10 ತೊಲೆ ಬಂಗಾರ ಹಾಕಿದ್ರೆ ಪುಣ್ಯ ಸಿಗಲ್ಲ. ಪುಣ್ಯ ಹಸ್ತವ್ರಿಗೆ ಒಂದು ತುತ್ತ ಅನ್ನ ನೀಡೋದು, ಪ್ರಸಂಗ ಬಂದಾಗ ಯಾವರೇ ಅಳತಿದ್ದಂದ್ರೆ ಅವನ ಕಣ್ಣಾನ ನೀರು ಒರೆಸೋದು, ಮತ್ತು ಯುವಕರಿಗಿಂತ ಇನ್ನೂ ಒಂದು ಮುಖ್ಯವಾಗಿರ್ತಕ್ಕಂಥ ಕೆಲಸ ಅದು ಯಾವುದು ಅಂತ ಕೇಳಿದರೆ ಪುಣ್ಯ ಸಿಗಬೇಕಾದ್ರೆ ತಾಯಿಯ ತಂದೆಯ ಸೇವಾ ಮಾಡೋದು. ಸಾಯ ತನಕ ಅವ್ರಿಗೆ ಒಂದು ತುತ್ತ ಅನ್ನ ಹಾಕಿ ಅವರು ಸಾಯ ತನಕ ನಾವು ಚೆಂದಾಗಿ ನೋಡ್ಕೊಂಡೇವಂದ್ರೆ ಅವರು ತಾಯಿ ತಂದೆ ನಮಗೊಮ್ಮ ಆಶೀರ್ವಾದ ಮಾಡಿದ್ರೆ 7 ಜನ್ಮದೊಳಗೆ ನಿಮ್ಮ ಮನೆಗೆ ಬಡತನ ಬರಬಾರ್ದು ಅಂಥ ಆಶೀರ್ವಾದ ಅವ್ರ ಕಡೆಯಿಂದ ಆಗ್ತದಂತ. ಅವರ ಪಾದ ಸೇವಾ ಮಾಡಿದ್ರೆ ಪುಣ್ಯ ನಿಮಗೆ ತಡ್ತದ. ತಾಯಿ ತಂದೆ ನಮ್ಮ ಮ್ಯಾಲೆ ಋಣಭಾರ ಭಾಳ ಅದ. ಒಂದು ವಿಚಾರ ಮಾಡಬೇಕು ನೀವು, ತಾಯಿ ತಂದೆ ಎಂಥ ಉಪಕಾರ ಮಾಡ್ಯಾರಿ ನಮ್ಮ ಮ್ಯಾಲ, ಅವ್ರನ್ನ ಎಷ್ಟದು ವಿಚಾರ ಮಾಡಿರಿ. ತಾಯಿ ಏನು ಮಾಡ್ಯಾಳ ಗೊತ್ತದೇನು? ಇದೊಂದು ಮಾತು ಲಕ್ಷ್ಯ ಇಟ್ಕೋರಿ, ಕೊನೆ ಮಾತು ಹೇಳ್ತೀನಿ. ತಾಯಿ ನಾವು ಸಣ್ಣವರಿದ್ದಾಗ ಗಂಗಳದೊಳಗೆ ಹಾಲು ಹಾಕ್ಕೊಂಡು ಮಗ ಅಂಗಳ ತುಂಬ ನಾವೆಲ್ಲ ಹಾರಾಡ್ತಿರ್ತದೆ, ಯವ್ವ ನಾ ಕುಡಿಯಂಗಿಲ್ಲ ಅಂತೇಳಿ. ಆದ್ರೆ ತಾಯಿ ಹಾಲು ಸಕ್ಕರೆ ಹಾಕಿ ಮಗನ ಕುಡಿತೀಯನ ಬೆಕ್ಕಿಗೆ ಹಾಕಲಿ, ಕುಡಿತೀಯ ನಾಯಿಗೆ ಹಾಕಲಿ ಅಂತೇಳಿ ತಾಯಿ ನಮಗೆ ಒಂದೊಂದು ತುತ್ತ ಒಂದೊಂದು ಗುಟ್ಟಕ್ಕೆ ಹಾಲು ಉಣಿಸ್ಬೇಕಾದ್ರೆ ಆ ತಾಯಿ ಎಷ್ಟು ಕಷ್ಟಪಟ್ಟು ನಮಗೆ ಜ್ವಾಕಿ ಜತನ ಮಾಡ್ಯಾಳಂದ್ರೆ ಅದು ಹೇಳೋಕ್ಕಾಗೋದಿಲ್ಲ. ಅಂಥದ್ದು ತಾಯಿ ಋಣಭಾರ ನಮ್ಮ ಮ್ಯಾಲೆ ಮಾಡ್ಯಾಳ. ಅದೇ ತಂದೆ ನಮಗೇನು ಮಾಡ್ಯಾನ, ಇವತ್ತು ನಾವು ಬಾಜಾರಕ್ಕೆ ಹೊಂಟೇವಂದ್ರೆ ಮಗ ಹಿಂದೆ ಬೆನ್ನು ಹತ್ತಂದ್ರೆ ಯಪ್ಪ ಬೇಡ ಮಗನೇ ನಿನ್ನ ಜೀವ ಏನು ಬೇಡ್ತದೆ ಬೇಡಿದ್ದು ತಂದು ನಾ ತಿನ್ನಿಸ್ತೀನಿ ಅಂತೇಳಿ ಅದೇ ತಂದು ನಮಗೆ ಚಮಕಂಡಿ ಬಾಜಾರಕ್ಕೆ ಹೋಗಿ ಬೇಡಿದ್ದು ತಂದು ತನ್ನ ಬಾಯಿಂದ ತೆಗೆದು ಮಗನ ಬಾಯಾಗ ಹಾಕಿ ಉಣಿಸಿ ಜ್ವಾಕಿ ಜತನ ಮಾಡ್ಯಾನ.
ಇಷ್ಟೇ ಮುಪ್ಪ ವಯಸ್ಸಾದ ಬಳಕ ಮಾಡುವಂಥ ಕರ್ತವ್ಯ ಮಕ್ಕಳದ್ದು ಇಟ್ಟೆ ಅದ. ಏನದಂತ ಕೇಳಿದ್ರೆ, ಮುಪ್ಪ ವಯಸ್ಸು ತಾಯಿ ತಂದೆದಾದ ಬಳಕ ನೀವು ದೊಡ್ಡವರಾದ ಬಳಕ ಯವ್ವ ಇಲ್ಲಿತನ ನಮ್ಮ ಸಂಸಾರಕ್ಕಾಗಿ ದುಡಿದಿರಿ, ನಮ್ಮ ಹೆಂಡ್ರ ಮಕ್ಕಳಿಗಾಗಿ ದುಡಿದಿರಿ, ಇನ್ನು ಮುಂದೆ ನೀವು ದುಡಿಬ್ಯಾಡ್ರಿ, ನಿಮ್ಮ ಜೀವ ಏನು ಬೇಡ್ತದೆ ಬೇಡ್ರಿ, ನಾ ಬೇಡಿದ್ದು ತಂದು ಕೊಡ್ತೀನಿ, ನೀವು ಕೂತಲ್ಲೇ ತಿನ್ರಿ ಅಂತೇಳಿ ಯಾವ ಜಮಖಂಡಿ ಬಾಜಾರಕ್ಕೆ ಹೋಗಿ ಯಾವ ತಾಯಿ ತಂದೆ ಇಚ್ಛಾ ಪೂರ್ತಿ ಮಾಡ್ಯಾನಲ್ಲ ಅವನೇ ತಾಯಿ ಮಗ, ಇಲ್ಲಾಂದ್ರೆ ನಾಯಿ ಮಗತ್ತ ಶಾಸ್ತ್ರ ಪ್ರಮಾಣದ ಅಂತ ನೋಡ್ಕೊಂತ ಮಕ್ಕಳು ಭಾಳ ಜನ ಕಡಿಮೆ ಅದಾರ. ತಾಯಿ ಅಂಥದ್ದು ಮಾಡ್ಯಾಳ. ಆ ತಾಯಿ 9 ತಿಂಗಳ ಹೊತ್ತು ನಮಗೆ ಧರಣಿಗೆ ಇಳಿಸ್ಯಾಳ. ಏನು ಮಾಡ್ಯಾಳ? 9 ತಿಂಗಳ ಹೊತ್ತು ಇಳಿಸ್ಯಾಳ. ಒಬ್ಬ ಮಗ ಬಹುತೇಕ ಶಾಲ್ಯಾಗ ಮಾಸ್ತರ್ ಅಂದಂತ ಏನಂತ, ಯವ್ವ ಇವತ್ತು ನಾ ಮನೆಗೆ ಬರ್ತೀನಿ, ನೀ ನನಗೆ ಬುತ್ತಿ ತೊಗೊಂಡು ಸಾಲಿಗೆ ಬರಬೇಡ. ತಾಯಿ ಯಾಕೆ ಹೋಗ್ತಿದ್ದಳು ದಿನ ಮಗನ ಬಲ್ಲಿ ಅಂದ್ರೆ, ನನ್ನ ಮಗ ಉಂಡಿಲ್ಲ, ನನ್ನ ಮಗ ಉಳ್ಳಿ ಅಂಥೇಳಿ ಮಧ್ಯಾಹ್ನದೊಳಗೆ ತಾಯಿ ಸಾಲಿ ಬಿಡೋ ಟೈಮ್ದಾಗ 1 ಗಂಟೆಗೆ ಬುತ್ತಿ ತೊಗೊಂಡು ಹೋಗ್ತಿದ್ದಳಂತ. ಅವ ಮಗ ಹೇಳ್ತಿದ್ದ, ಯವ್ವ ಇವತ್ತು ಬಂದಕ್ಕೆ ಬಂದು ನಾಳೆಗೆ ಬರಬೇಡ. ಯಾಕೋ ಮಗನೇ ಯಾಕಂತ ತಾಯಿ ಕೇಳಿದಳು. ಏನಿಲ್ಲವ, ನಿಂದೊಂದು ಕಣ್ಣಿಲ್ಲ, ನೀ ಕರ್ಗದಿ, ನೀ ಬಂದ ಕೂಡಲೇ ನನ್ನ ವಾರಿಗೆ ಗೆಳೆಯರು ಗೆಳತಿಯರು ಕೂಡಿ ನಿಮ್ಮವು ಕರ್ಗದಾಳ ಕುಡ್ಡದಾರ ಅಂತ ನನಗೆ ಹೀಯಾಳಿಸಿ ಮಾತಾಡ್ತಾರ, ನನ್ನ ಮರದಿ ಹೋಗ್ತದೇವ, ನೀ ಬರಬೇಡ, ನನ್ನ ಮರದಿ ಹೋಗ್ತದೇವ, ನೀ ಬರಬೇಡ. ಅವಾಗ ತಾಯಿ ಅಂದಳು, ಆಯ್ತಪ್ಪ ಮಗ, ನೀನೇ ಬಂದು ಮನೆಗೆ ಊಟ ಮಾಡಿ ಹೋಗು, ದಿನನಿತ್ಯ ಮಧ್ಯಾಹ್ನಕ್ಕೆ ಮುಂಜಾನೆ ಸಂಜೆ ಕಡೆಗೆ ಬಂದು ಊಟ ಮಾಡಿ ಹೋಗು, ನಾ ಯಾಕೆ ಬರ್ತೀನಿ ಅಂಥೇಳಿ ತಾಯಿ ಮನೆಗೆ ಹೋದಳು. ಮತ್ತು ಮರ್ದಿನ ಮಗ ಹಿಂಗೆ ಅಂದಾನ, ಹ್ಯಾಂಗೂ ಮನೆಗೆ ಬಂದು ಉಂಡು ಹೋತನತ್ತು ತಾಯಿ ಬಿಟ್ಟಳು. ಮರ್ದಿನನು ಮಗ ಮನೆಗೆ ಹೋಗಲಿಲ್ಲ. ಮತ್ತು ಮರ್ದಿನ ತಾಯಿ ಜೀವ ಕೇಳಿಲ್ಲ, ಹಡದ ಕಳ್ಳ ಜೀವ ಕೇಳಿಲ್ಲ. ಮತ್ತು ಮರ್ದಿನ ತಾಯಿ ಬುತ್ತಿ ಮಾಡಿಕೊಂಡು ಹೋದಳು. ಆ ಗೇಟ್ ಹಾಕಿದ್ರು, ಗೇಟಿಗೆ ನಿಂತು ಒದರ್ತಾಳ ತಾಯಿ, ಹೇ ಮಗ ಯಪ್ಪ ಬಾರೋ ಕಂದ, ಬುತ್ತಿ ತಂದಿನ ಒಯ್ಬಾಯಪ್ಪ, ಒಯ್ದು ಊಟ ಮಾಡುವಂತ ತಾಯಿ ಒದರ್ಲಕತ್ತಳು. ವಾಚ್ಮೇನ್ ಬಂದು ಗೇಟ್ ತೆರೆದ, ಒಳಗೆ ಹೋದಳು. ಹೋಗಿ ಸಾಲ್ಯಾಗ ಪಡಸಾಲ್ಯಾಗ ನಿಂತು ಒದರ್ತಾಳ, ಯವ್ವ ಹೇ ಮಗ ಬಾರೋ ಕಂದ ಅಂದಾಗ ತಾಯಿ ನೋಡ್ದ, ಯವ್ವ ಯಾಕೆ ಬಂದು, ನಿನ್ನೆ ಹೇಳಿದ್ದ ನಿನಗೆ ಬರಬೇಡ ಅಂತೇಳಿ, ನಿನ್ನೆ ಹೇಳಿದ್ದ, ಯಾಕೆ ಬಂದು ತಾಯಿ ಯಾಕೆ ಬಂದಿ ಅಂದಾಗ ತಾಯಿ ಹೇಳ್ತಾಳೆ, ಮಗ ಯಾಕೆ ಬಂದೀನಿ ಅಂದ್ರೆ ನಿನ್ನೆ ಬರ್ತಿ ಅಂತೇಳಿ ಬಿಟ್ಟೆ, ಉಳ್ಳಕ್ಕೆ ಬರಲಿಲ್ಲಪ್ಪ, ಇವತ್ತು ನನ್ನ ಜೀವ ಕೇಳೋರ ಬಟ್ಟಿಗೆ ಮತ್ತೆ ಬುತ್ತಿ ತಂದೀನಿ, ಈಗ ಬುತ್ತಿ ತೊಗೊಂಡು ನಾ ಹೋಗ್ತೀನಿ ಅಂದಳು. ಆವಾಗ ತಾಯಿಗೆ ಮಗ ಸಿಟ್ಟಿಗೆ ಬಂದು ಬೈಲಾಗತ್ತ, ಹೇ ತಾಯಿ ನಿನ್ನೆ ಬರಬೇಡತ್ತ ನಿನ್ನ ವಾರ್ನಿಂಗ್ ಮಾಡೀನಿ, ಮತ್ತೆ ಬಂದಿ ಅಂದ್ರೆ ಇವತ್ತು ಬರೋಕ್ಕೆ ಬಂದು ನಾಳೆ ಬಂದು ನನ್ನ ಮ್ಯಾಲ ಆಣೆ ಆಗ್ಯದಂತ ಹೇಳೋದು, ನನ್ನ ಮ್ಯಾಲ ಆಣೆ ಆಗ್ಯದಂತ ಹೇಳೋದು. ಯಪ್ಪ ಇವತ್ತು ಬಂದೀನಿ, ನಾಳೆ ಬರಂಗಿಲ್ಲ ಇಷ್ಟೊಂದು ತಾಯಿ ಹೋದಳು. ಮುಂದೆ ಮಗ ಬಂದು ಉಂಡು ಹೋತಾನಂಥೇಳಿ 1 ದಿನ ಬಿಟ್ಟಳು, 2 ದಿನ ಬಿಟ್ಟಳು, 3 ದಿನ ಬಿಟ್ಟಳು, 4 ದಿನ ಬಿಟ್ಟಳು, 5 ದಿನ ಬಿಟ್ಟಳು. 6ನೇ ದಿವ್ಸಿಗೆ ತಾಯಿ ಜೀವ ಕೇಳಿಲ್ಲ, ಮಗ ಮನೆಗೆ ಬರಲಿಲ್ಲ. ಮತ್ತೆ ತಾಯಿ ಕಳ್ಳು ಕೇಳೋರ ಬಟ್ಟಿಗೆ ಮತ್ತೆ ಬುತ್ತಿ ತೊಗೊಂಡು ಹೋದಳು. ಹೋಗಿ ಗೇಟಿಗೆ ನಿಂತಿರ್ತಾಳೆ, ಹೇ ಮಗ ಬಾರೋ ಕಂದ ಅಂದ ಕೂಡಲೇ ಮಗ ಸಿಟ್ಟಿಗೆ ಬಂದ ರಾವಾಗಿ ಬಂದು ಗೇಟಿನ ಮುಂದೆ ನಿಂತು ತಾಯಿಗೆ ಬೈಲಕತ್ತ, ಹೇ ನೀಚ ತಾಯಿ, ನಿನಗೆ ಬರಬೇಡ ಅಂದೀನಿ, ನಿನಗೆ ಬರಬೇಡ ಅಂದ್ರು ಮತ್ತೆ ಹೊಳ್ಳಿ ಪದೇ ಬರಾಕತ್ತಿ, ಯಾವಾಗ ಮೊನ್ನೆ ನಿನ್ನ ಮ್ಯಾಲ ಆಣಿ ತೊಗೊಂಡಿನಿ ಅಂದ್ರು ನೀ ಬರ್ಲಕತ್ತಿ ಅಂದ್ರೆ ನೀ ನನ್ನ ತಾಯಿನೇ ಅಲ್ಲಂದ. ಅವಾಗ ತಾಯಿ ಅತ್ತಾಳ, ಹೇ ಮಗ ನೀ ನನ್ನ ತಾಯಿ ಅಲ್ಲಂದ್ರು ಬಿಡು, ಯಾಕ ನನ್ನ ಸಿಟ್ಟಿಲ್ಲ, ಇಡೀ ಊರಿಗೆ ಗೊರ್ತದ, ಇಡೀ ಮಂದಿಗೆ ಗೊರ್ತದ ನೀ ನನ್ನ ಮಗ ಅನ್ನೋದು, ನೀವು ಒಬ್ಬ ನನ್ನ ತಾಯಿ ಅಲ್ಲ ಅಂದ್ರೆ ನಿನ್ನ ತಾಯಿ ಆಗಂಗಿಲ್ಲೇನಪ್ಪ. ಅವಾಗ ತಾಯಿ ಅತ್ತಾಳ, ಇಟ್ಟೆಲ್ಲ ಸಿಟ್ಟಿಗೆ ಬಂದು ಬೈ ಅಂತ ಮಗನೇ, ಮನೆಗೆ ಬಂದು ಉಂಡ್ರೆ ನಾ ಯಾಕೆ ಬರ್ತೀನೋ, ಏ ಯವ್ವ ಅದು ಕತೆ ಹೇಳಬೇಡ, ಒಟ್ಟು ನೀ ಸಾಲಿಗೆ ಬರಬೇಡ. ಅವಾಗ ತಾಯಿ ಕೇಳ್ತಾಳ, ಯಾಕರೆ ಬರಬಾರ್ದು ಹೇಳು, ಏನಿಲ್ಲ ನಿನಗೆ ಮೊನ್ನೆ ಹೇಳಿನಿ, ನೀ ಕಣ್ಣು ಕುಡ್ಡದ,
ನಿನ್ನ ಮಾರಿ ಕರ್ಗದ. ನನಗೆಲ್ಲ ಇಲ್ಲಿ ಶಾಲ್ಯಾಗ ನನ್ನ ಸಂಗಟಿದ್ದ ಗೆಳೆಯರು ಗೆಳತಿಯರು ನನಗೆ ಹಾಸ್ಯ ಮಾಡಿ ನಗಲಕತ್ತಾರೆ, ನಿಮ್ಮವು ಕುಡ್ಡದಾಳ, ನಿಮ್ಮವು ಕರ್ಗದಾಳ ಅಂಥೇಳಿ. ಅವರು ಹೀಯಾಳಿಸಿದ್ದು ನೋಡಿ ನನಗೆ ಆಗಿ ಬರಲಾಗ್ಯದ, ನೀ ಬರಬೇಡ. ಅವಾಗ ತಾಯಿ ಎತ್ತಾಳ, ಮಗನೇ 3-4 ದಿವಸ ನಿನ್ನ ಕೈಲೇ ಬೈಸ್ಕೊಂಡು ಬುತ್ತಿ ತೊಗೊಂಡು ಬಂದೀನಿ, ಆದರೂ ನಿನಗೊಂದು ಮಾತು ಹೇಳಿಲ್ಲ. ಮಗನೇ, ನನ್ನ ಕಣ್ಣು ಯಾಕೆ ಕುಡ್ಡಾಗ್ಯದ, ನನ್ನ ಮಾರಿ ಯಾಕೆ ಕರಗಾಗ್ಯದ ಗುರ್ತದೇನೋ ಮಗನಾ? ನೀ 3 ತಿಂಗಳು ಕೂಸಿದ್ದಾಗ ಬಿಟ್ಟು ನಿಮ್ಮ ಅಪ್ಪ ಸತ್ತ, ಬಡತನ ಸಂಸಾರ ಗುಡಿಸಲದೊಳಗೆ ತೊಟ್ಟಲು ಕಟ್ಟಿ ನಿನಗೆ ಹಾಕಿ ನೀರು ತರಬೇಕಂತೇಳಿ ಕೊಡ ತಗೊಂಡು ನೀರಿಗೆ ಹೋಗಿದ್ದ. ಆ ಹಾಲಿಗೆ ನಾ ಒಲೆ ಮೇಲೆ ಇಟ್ಟಿದ್ದ, ಆ ಬೆಂಕಿ ಕಿಡಿ ಗುಡಿಸಲಕ್ಕೆ ಹಾರಿ ಹತ್ತಿತ್ತು. ಎಷ್ಟೋ ಜನ ಸುಮ್ಮನೆ ನಿಂತು ನೋಡ್ತಿತ್ತು, ಖರೆ ನೀನು ಒಳಗಿಂದ ಯಾರು ಹೊರಗೆ ತೆಗೆಯಲಾಗಿದ್ರು. ನನ್ನ ಮಗ ಸಾಯ್ತದಂತೇಳಿ ಕೊಡ ಅಲ್ಲೇ ಒಗದ ಅಂಥ ಬೆಂಕಿಯಾಗ ಹಾರಿ ಹೋಗಿ ನಿನ್ನ ತಗೊಂಡು ಬಂದೀನಿ. ಆ ಬೆಂಕಿ ಕಿಚ್ಚ ನನ್ನ ಮಾರಿಗೆ ಬಡದು ನನ್ನ ಮಾರಿ ಕರಗಾಗ್ಯದ, ಆ ಕಿಡಿ ನನ್ನ ಕಣ್ಣಾಗ ಬಿದ್ದದ ಅಂತೇಳಿ ನನ್ನ ಕಣ್ಣು ಹೋಗ್ಯದ ಅಂತ ಹೇಳಿದಳಂತ ತಾಯಿ. ನನ್ನ ಕಣ್ಣು ಹೋಗ್ಯದ ಅಂತ ಹೇಳಿದಳು. ಯಪ್ಪ, 1 ದಿನ ಬ್ಯಾಡಂದಿ, 2 ದಿನ ಬ್ಯಾಡಂದಿ, 3 ದಿನ ಬ್ಯಾಡಂದಿ. ನಾ ಯಾಕೆ ಬಂದೆ ಅಂದ್ರೆ ನನ್ನ ಕಳ್ಳು ಕೇಳರಿ ಬಟ್ಟಿಗೆ ಬಂದಪ್ಪ. ಯಪ್ಪ, ಇವತ್ತೇ ನಿನಗೊಂದು ಮಾತು ಪ್ರಮಾಣ ಮಾಡ್ತೀನಿ, ಇವತ್ತು ಬಂದೀನಿ, ಇನ್ನು ಜೀವನದೊಳಗೆ ಸಹಿತ ಇಲ್ಲಿ ನಿನ್ನ ಮಾರಿ ಮುಂದೆ ನಿಂದ್ರಂಗಿಲ್ಲ ಅಂತ ತಾಯಿ ಮಗನ ಮುಂದೆ ಪ್ರಮಾಣ ಮಾಡಿ ಹೋಗಿ ಮನ್ಯಾಗ ಊರ್ಲು ಹಾಯ್ಕೊಂಡು ಪ್ರಾಣ ಬಿಟ್ಟು. ಅವ್ವನ ಬೈಬ್ಯಾಡ, ಹಡೆದವ್ವನ ಬೈಬ್ಯಾಡ, ತಾಯಿನ ಬೈಬ್ಯಾಡ, ಹಡೆದವ್ವನ ಮರಿಬ್ಯಾಡ. ಅವ್ವನ ಬೈಬ್ಯಾಡ, ಹಡೆದವ್ವನ ಮರಿಬ್ಯಾಡ, ತಾಯಿ